ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೆಡಿಕಲ್ ಕ್ಯಾಂಪ್ ಇಂದ ಮನೆಗೆ ಎಲ್ರು ವಾಪಸ್ ಬಂದ್ಮೇಕೆ ಎಲ್ರು ರೆಸ್ಟ್ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿ ಇವ್ರನ್ನ ನೋಡೋದಕ್ಕೆ ಅಂತ ಅಧ್ಯಕ್ಷರು ಮನೆಗ್ ಬರ್ತಾರೆ. ಶಿವರಾಮೇಗೌಡ್ರೆ, ನಿಜವಾಗ್ಲು ನಿಮ್ಮನ್ನ ನಾನು ಅಲ್ಲಿ ಹೋಗಿ ಅಂತ ಹೇಳ್ದೇ ಇದ್ದಿದ್ರೆ ಇವತ್ತು ನಿಮ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅಧ್ಯಕ್ಷರು ಹೇಳ್ಬೇಕಾದ್ರೆ, ಅಯ್ಯೋ ಅಧ್ಯಕ್ಷರೇ, ಏನ್ ಹಿಂಗೆಲ್ಲ ಮಾತಾಡ್ತಿದ್ದೀರಿ, ನೋಡಿ ಹಂಗೆಲ್ಲ ತಪ್ಪು ತಿಳ್ಕೊಬೇಡಿ, ಅಲ್ಲ ಆ ತರ ಆಯ್ತದೆ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತೆ, ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ. ಹೌದು ಅಧ್ಯಕ್ಷರೇ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ನಮ್ಮೆಲ್ರಿಗೂ ಏನೂ ಆಗ್ಲಿಲ್ಲ, ನಾವ್ ಚೆನ್ನಾಗೇ ಬಂದಿದೀವಲ್ಲ, ಹೊಸಿ ಸಮಾಧಾನ ತಕೊಳ್ಳಿ. ಹೆಂಗೋ ಅದ್ಯಾವ್ರು ನಮ್ ಮೇಲೆ ಕರುಣೆ ತೋರ್ಸಿ ನಮ್ಮಿಬ್ರು ಮೊಮ್ಮಕ್ಳ ಕೈಲೋ ಔಷಧಿ ಕಳಿಸಿದ್ದಕ್ಕೆ ಇವತ್ತು ನಾವೆಲ್ರು ಜೀವಂತವಾಗಿರುದು ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಅಮ್ಮವ್ರೆ, ನಿಮ್ಗೂ ಏನಾದ್ರೂ ಆ ಹುಳ ಕಚ್ಚಿತ್ತೆ ಅಂತ ಅಧ್ಯಕ್ಷರು ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ, ನಮ್ಗೇನು ಕಚ್ಚಿಲ್ಲ, ಆದ್ರೆ ಇವ್ರು ಉಳಿದಿರೋರ್ಗೆಲ್ರಿಗೂ ಕಚ್ಚಿತ್ತು, ಈಗ ಅವ್ರೆಲ್ರೂ ಸುಧಾರ್ಸ್ಕೊಂಡವ್ರೆ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಹಂಗೆ ಚಂಪಾ ಹೋಗಿ ಅವ್ರಿಗೆ ಕುಡಿಯಕ್ಕೆ ಕಾಪಿ ತಗೊಂಡ್ ಕೊಡ್ತಾಳೆ. ಈ ಕಡೆ ವಿದ್ಯಾ ಅಡ್ಗೆ ಮಾಡ್ಬೇಕಾದ್ರೆ ಭದ್ರ ಅಲ್ಲಿಗೆ ಹೋಯ್ತಾನೆ. ಅವಳು ಅಡ್ಗೆ ಮಾಡ್ತಿರೋದನ್ನ ನೋಡ್ತಾ ಅವಳು ಮೆಡಿಕಲ್ ಕ್ಯಾಂಪ್ ಅಲ್ಲಿ ತಮ್ಮ ಮನೆಯವ್ರಿಗೆಲ್ಲ ಹೆಲ್ಪ್ ಮಾಡದ್ದು, ಕಾಡ್ಗೆ ಔಷಧಿ ತರಕ್ ಬಂದು ಅವಳು ಕಷ್ಟ ಅನ್ಭವಿಸಿದ್ದು, ಅದನ್ನೆಲ್ಲ ನೆನ್ಸ್ಕೊಂಡು ಭದ್ರ ವಿದ್ಯನ್ ಹತ್ರ ಹೋಯ್ತಾನೆ. ವಿದ್ಯಾ, ನಿನ್ ಹತ್ರ ಹೊಸಿ ಮಾತಾಡ್ಬೇಕಾಗಿತ್ತು ಅಂತ ಭದ್ರ ಹೇಳ್ದಾಗ, ಯೋಳಿಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ, ನೀನು ನಿಮ್ ಕಾಲೇಜಲ್ಲಿ ಓದ್ತಿರೋರು, ನಿನ್ಗೆ ಪಾಠ ಹೇಳ್ಕೊಡೋ ಟೀಚರ್ಗಳು ಎಲ್ರೂ ಸೇರಿ ಎಲ್ರ ಜೀವನ ಉಳ್ಸೋದಕ್ಕೋಸ್ಕರ ತುಂಬಾನೇ ಒದ್ದಾಡಿದ್ರಿ. ಅದಕ್ಕೋಸ್ಕರ ರಾತ್ರಿ ಹಗ್ಲು ಅಂತಾನು ನೋಡ್ದೆ ಕಷ್ಟಪಟ್ಟಿದೀರಿ. ಅದ್ರಿಂದನೇಯ ನನ್ನ ಅಪ್ಪಯ್ಯ ಮತ್ತೆ ಎಲ್ರೂ ಚೆನ್ನಾಗಿ ಗುಣಮುಖ ಆದದ್ದು, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಇನ್ನೊಂದ್ ವಿಷಯ ಕೇಳ್ಬೇಕು ಅಂತ ಭದ್ರ ಹೇಳ್ದಾಗ, ಯೋಳಿ ಅಂತ ವಿದ್ಯಾ ಹೇಳ್ತಾಳೆ, ಅದು ನಮ್ ಮನೆಯಾಗೆ ಅರ್ಧದಷ್ಟು ಜನ ನಿನ್ನನ್ನ ನೋಡಿದ್ರೇನೆ ಆಗಕ್ಕಿಲ್ಲ ಅಂತಾರೆ. ವಿನಂತಿ, ಚಿತ್ರಕ್ಕ ಇವ್ರು ನಿನ್ ಮ್ಯಾಕೆ ಒಸಿನೂ ಪ್ರೀತಿ ತೋರ್ಸಿಲ್ಲ. ನೀ ಚೆನ್ನಾಗಿದ್ಯಾ, ಏನು ಎತ್ತ ಅಂತ ಯಾವತ್ತು ನೀನೇನ ವಿಚಾರಿಸ್ಕೊಂಡು ಇಲ್ಲ. ಹಂಗಿರ್ಬೇಕಾದ್ರೆ ಅವ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ಅವ್ರ ಮ್ಯಾಕೆ ಒಸಿನೂ ಕೋಪ ತೋರ್ಸ್ಕಳ್ದೆ ಅವ್ರೆಲ್ರನ್ನೂ ಕಾಪಾಡ್ಬೇಕು ಅಂತ ನಿನ್ಗೆ ಹೆಂಗ್ ಮನ್ಸಿಗ್ ಬತ್ತು? ಇದೇ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರನ್ನ ನೋಡ್ಕೊಂಡು ನಿಮ್ಗೆ ಹಿಂಗೆ ಆಗ್ಬೇಕು, ನನ್ಗೆಷ್ಟು ಅವಮಾನ ಮಾಡಿದಿರಿ, ಎಷ್ಟು ನೋವು ಕೊಟ್ಟಿದಿರಿ ಅಂತ ಹೇಳಿರೋರು, ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿರೋರು. ಆದ್ರೆ ನೀನ್ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಔಷಧಿ ತರಬೇಕು ಅಂತ ಕಾಡೊಳಗಡೆ ಬಂದಲ್ಲ, ಇದೆಲ್ಲ ಯಾವ್ದಕ್ಕೋಸ್ಕರ ಅಂತ? ಅದೆಂಗೆ ಅವ್ರೆಲ್ರನ್ನ ನೀನು ದ್ವೇಷಸ್ದೆ ಪಿರುತಿಯಿಂದ ನೋಡ್ಕೊಡಂಗಾಯ್ತು? ಅವ್ರಿಗೋಸ್ಕರ ನೀನ್ ಇಷ್ಟೆಲ್ಲ ಯಾಕೆ ಮಾಡ್ದೆ ಅಂತ ಭದ್ರ ಹೇಳ್ದಾಗ, ನೀವಿಷ್ಟೆಲ್ಲ ಕೇಳಿದ್ರಲ್ಲ ಗೌಡ್ರೆ, ಇದಕ್ಕೆ ನಾನ್ ನಿಮ್ ಹತ್ರ ಒಂದು ಪ್ರಶ್ನೆ ಕೇಳ್ಬೋದೆ ಅಂತ ವಿದ್ಯಾ ಹೇಳ್ತಾಳೆ. ಸರಿ, ಅದೇನು ಅಂತ ಹೇಳು ಅಂತ ಭದ್ರ ಕೇಳ್ಬೇಕಾದ್ರೆ, ನಿಮ್ಗೂನವೆಯ ನಾನು ಅಂದ್ರೆ ಇಷ್ಟ ಇಲ್ಲ, ಯಾವಾಗ್ಲೂ ನನ್ ಜೊತೆ ಜಗಳ ಮಾಡ್ತೀರಿ, ಆದ್ರೆ ನಾನು ಕೆಸರಿ ಗುಂಡಿಲ್ ಬಿದ್ದಿರ್ಬೇಕಾದ್ರೆ ನೀವೇ ತಾನೇ ನನ್ನನ್ನ ಕಾಪಾಡದ್ದು, ಅಷ್ಟೇ ಯಾಕೆ ತಲೆ ಸುತ್ತ ಬಿದ್ದಿದಾಗ ನನ್ನನ್ನ ಕರ್ಕೊಂಡೋಗಿ ಆಸ್ಪತ್ರೆಗ್ ಬೇರೆ ಸೇರ್ಸುದ್ರಿ? ನೀವ್ ಮನ್ಸ್ ಮಾಡಿದಿದ್ರೆ ನಮ್ ಜೀವ ತೆಗಿಬೇಕು ಅಂತ ಅನ್ಕಂದಿರುಳು ಇಲ್ಲೇ ಬಿದ್ ಸಾಯ್ಲಿ ಅಂತ ಬಿಟ್ಟು ಹೋಗ್ಬೋದಿತ್ತಲ್ವೇ? ನೀವ್ ಹಂಗೆ ಅಲ್ಲೇ ನನ್ನನ್ನ ಬಿಟ್ಬಿಟ್ಟಿದಿದ್ರೆ ಇಷ್ಟೊತ್ಗೆ ನಾನು ಮಣ್ಣಲ್ಲಿ ಮಣ್ಣಾಗ್ ಹೋಗ್ತಿದ್ದೆ. ನನ್ನನ್ ಯಾಕೆ ಕಾಪಾಡಿದ್ರಿ ಗೌಡ್ರೆ? ಇವತ್ತು ನಾವಿಬ್ರು ಕಿತ್ತಾಡ್ಕೋಬಹುದು, ಒಬ್ರಿಂದ ಒಬ್ರಿಗೆ ಶಾನೆ ನೋವಾಗಿರ್ಬೋದು, ನನ್ ಮೇಲೆ ನೀವು, ನಿಮ್ ಮೇಲೆ ನಾವು ಕೋಪನ ತೀರಿಸ್ಕೋಬಹುದು, ಆದ್ರೆ ಇಂದೊಂದ್ ದಿವ್ಸ ನಾವಿಬ್ರು ಒಬ್ರ ಮ್ಯಾಗೊಬ್ರು ಪಿರುತಿ ಇಟ್ಕೊಂಡಿದೀವಿ ಅನ್ನೋದು ಸತ್ಯ ಅಲ್ವೇ? ಈಗ ಏನೇ ನೋಡಿದ್ರು ನಾವು ಅವತ್ತು ಇಟ್ಕೊಂಡಿದ್ ಪಿರುತಿ ಸುಳ್ಳು ಆಗೋದಕ್ಕಿಲ್ಲ ಅಲ್ವೇ? ನನ್ ಮೇಲಿರೋ ಪಿರುತಿಯಿಂದ ನನ್ ಕುಟುಂಬನ ನಿಮ್ ಕುಟುಂಬ ಅಂತ ಅನ್ಕೊಂಡ್ರಿ, ಹಂಗೆಯ ನಾನು ನಿಮ್ ಕುಟುಂಬನ ನನ್ ಕುಟುಂಬ ಅಂತ ಅನ್ಕೊಂಡೀವ್ನಿ. ಇಲ್ಲಿರೋರು ನನ್ ಮ್ಯಾಕೆ ಕೋಪ ತೀರ್ಸ್ಕೊತಿದಾರೋ ಅಥವಾ ಪಿರುತಿ ತೋರಿಸ್ತಿದಾರೋ ಅಂತ ನಾನ್ ಯಾವತ್ತೂ ಯೋಚನೆ ಮಾಡ್ದೇ ಇಲ್ಲ. ಅದೇ ಸಮಯದಾಗೆ ಡಾಕ್ಟರ್ ಓದ್ತಿರೋರು ಎಂತ ಸಮಯ ಬಂದ್ರೂನು ಅವ್ರ ಕೋಪ ತಾಪ ಎಲ್ಲ ತೋರಿಸ್ದೆ ಕೆಲ್ಸ ಮಾಡ್ಬೇಕು ಅನ್ನೋದೇ ನಮ್ಗೆ ಹೇಳ್ಕೊಟ್ಟಿರೋ ಮೊದಲನೇ ಪಾಠ. ವೈರಿನೇ ನಮ್ ಮುಂದೆ ಬಂದ್ ನಿಂತ್ಕೊಂಡಿದ್ರುನು ಅವ್ನ್ ಕಷ್ಟ ಅಂತ ಇದ್ದಾಗ ಒಬ್ಬ ಡಾಕ್ಟರ್ ಆಗಿ ಕೋಪ ತಾಪನೆಲ್ಲ ಮರ್ತು ಅವ್ರಿಗೆ ಔಷಧಿ ಕೊಡ್ಬೇಕು ನಾವು. ಅದೇ ತರನೇಯ ನಾನು ಕೆಲ್ಸ ಮಾಡದ್ದು ಅಂತ ವಿದ್ಯಾ ಹೇಳ್ತಾಳೆ. ಅದನ್ನ ಕೇಳಿ ಭದ್ರನ್ಗೆ ಖುಷಿ ಆಯ್ತದೆ. ಈ ಕಡೆ ಶಿವರಾಮೇಗೌಡನ ನೋಡಿಕೆ ಅಂತ ಕೆಲವ್ರು ಪಾರ್ಟಿ ಮೆಂಬರ್ಸ್ಗಳು ಬಂದಿರ್ತಾರೆ. ಅವ್ರ ಅಮ್ಮಮ್ಮನ್ ಜೊತೆ ಮಾತಾಡ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಮನೇಲಿ ಎಲ್ಲಾ ಕಡೆ ಸುತ್ತಾಡಿ ಫೋಟೋಗಳನ್ನೆಲ್ಲ ನೋಡ್ತಿರ್ತಾನೆ. ಆಗ ಶಿವರಾಮೇಗೌಡನ್ ಫೋಟೋ ಮುಂದೆ ನಿಂತ್ಕೊಂಡು, ದುಡ್ಡದೆ ಅಂತ ದುರಂಕಾರದಲ್ಲಿ ಮೆರಿತಿದೆ ಅಲ್ವೇ, ಆ ದುಡ್ಡನ್ನ ಬಳಸ್ಕೊಂಡು ಇವತ್ತು ಮಂತ್ರಿಯಾಗಿ ಬಂದಿದಿ, ಆದ್ರೆ ನಾವು ಪರಂಪರೆಯಾಗಿ ಈ ಪಾರ್ಟಿಗೋಸ್ಕರನೇ ಒದ್ದಾಡಿ ಸಾಯ್ತಿದೀವಿ. ಇನ್ನು ನನ್ನನ್ನ MLA ಆಗಿ ಇಟ್ಟಿದ್ದಾರೆ, ನನ್ನನ್ನ ಇನ್ನೂ ಮಂತ್ರಿಯಾಗಿ ಮಾಡೇ ಇಲ್ಲ, ಏನ್ ಮಾಡೋದು, ಈ ರಾಜಕೀಯದಾಗೆ ದುಡ್ಡೆ ತಾನೇ ಮಾತಾಡೋದು ಅಂತ ಆ ವ್ಯಕ್ತಿ ಫೋಟೋ ನೋಡ್ಕೊಂಡು ಮನ್ಸಲ್ಲೇ ಅನ್ಕತಿರ್ತಾನೆ. ಅಷ್ಟ್ರಲ್ಲಿ ಶಿವರಾಮೇಗೌಡ್ರು ಅಲ್ಲಿಗ್ ಬರ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಅವನು ಹೋಗಿ ಶಿವರಾಮೇಗೌಡ್ರ ಹತ್ರ ಕುತ್ಕತಾನೆ. ಏನಪ್ಪಾ ಹೆಂಗಿದಿ? ಇಬ್ರು ಒಂದೇ ಕಕ್ಷಿಲಿದ್ರುನು ಸಹ ಇದುವರೆಗೂ ನೀನು
ನಾನೇನೋ ಒಂದ್ ಕಿತನೂ ಬಂದ್ ನೋಡಿಲ್ಲ. ನೋಡ್ತಿದ್ರೆ ನನ್ಗೆ ಆಶ್ಚರ್ಯ ಆಯ್ತಾ ಅದೇ ತುಂಬಾನೇ ಖುಷಿ ಆಯ್ತು ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಹೇಳ್ತೀಯ ಕಣಯ್ಯ ಹೇಳ್ತೀಯ, ಹೇಳ್ದೆ ಏನ್ ಮಾಡ್ತೀಯ ಹೇಳು, ನೀನು ಮಂತ್ರಿ ನಾನು MLA, ಅದಕ್ಕೆ ಮಾತು ನನ್ಗೆ MLA ಅಂತ ಹೇಳಿ ಹೇಳಿ ನನ್ಗೆ ತುಂಬಾನೇ ನೋವು ಕೊಡ್ತಾ ಇದ್ದಿ, ನಾನಂತೂ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ ಕಣ್ಲಾ ಅಂತ ಆ ವ್ಯಕ್ತಿ ಶಿವರಾಮೇಗೌಡನೆ ನೋಡ್ಕೊಂಡು ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಹೌದು, ನಿಮ್ಗೆ ಒಬ್ಳು ಮಗಳು ಅವಳಲ್ವೇ ಅಂತ ಶಿವರಾಮೇಗೌಡ್ರು ಹೇಳ್ದಾಗ, ಹೌದು ಹೌದು ನಿಮ್ಗೆ ಹೆಂಗ್ ಗೊತ್ತು ಅಣ್ಣ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ. ಆಗ ಜೊತೆಗ್ ಬಂದಿರೋ ಇನ್ನೊಬ್ಬ ವ್ಯಕ್ತಿ, ಲವ್ ಒಳ್ಳೆ ಸಮಾಚಾರನೇ ಹೇಳಿದ್ರು ಕಣ್ಲಾ ಮಂತ್ರಿಗಳು, ಹೆಂಗೋ ನಿನ್ ಮಗಳವಳಲ್ವೇ, ನಿನ್ ಮಗಳ ವಿಷಯನ ಮಾತಾಡು ಅಂತ ಪಾರ್ಟಿ ಇನ್ನೊಂದ್ ಮೆಂಬರು ಹೇಳ್ತಾನೆ. ಅಯ್ಯೋ ಇರ್ಲಿ ಬಿಡಣ, ಸುಮ್ಕೆ ಯಾಕೆ ಗೌಡ್ರಿಗೆ ತೊಂದ್ರೆ ಕೊಟ್ಕೊಂಡು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಅಯ್ಯೋ ಇದ್ರಲ್ಲಿ ತೊಂದ್ರೆ ಏನ್ ಬಂತು ಕಣ್ಲಾ, ಈಗ್ಲೇ ಅದನ್ನೆಲ್ಲ ಹೇಳ್ ಇಟ್ಕೊಂಡಿದ್ರೆ ಮುಂದಕ್ಕೆ ಏನಾದ್ರೂ ಸಹಾಯಕ್ ಬೇಕಾಯ್ತದ ಕಣ್ಲಾ ಅಂತ ಪಾರ್ಟಿ ಮೆಂಬರ್ ಹೇಳ್ತಿರ್ತಾನೆ. ಏನ್ ವಿಷಯ ಹೇಳಿ ನನ್ಗುನು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಗೌಡ್ರೆ ಅದೇನಂದ್ರೆ ಪರಂಪರೆಯಾಗಿ ಇವ್ರ ವಂಶದವರೆಲ್ಲ ನಮ್ ಪಕ್ಷಕ್ಕೋಸ್ಕರನೇ ದುಡ್ದವ್ರೆ, ಅವ್ರಿಗೆಷ್ಟು ಆಸ್ತಿ ಪಾಸ್ತಿ ಅದೆ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತದೆ. ನಮ್ ಗೌಡಂಗಿರೋದು ಒಬ್ಳೆ ಮಗಳು, ಆ ಹುಡ್ಗಿನ ಒಂದ್ ಜಾಗದಾಗೆ ಮದ್ವೆ ಮಾಡ್ಕೊಟ್ಟಿದ್ರು 2 ವರ್ಷಕ್ ಮುಂಚೆ. ಅಲ್ಲಿ ಆ ಹುಡ್ಗಿಗೆ ಅಲ್ಲಿ ಇರಕ್ ಇಷ್ಟ ಆಗ್ಲಿಲ್ಲ, ಅದಕ್ಕೆಯ ಆ ಹುಡ್ಗಿ ಡೈವರ್ಸ್ ತಕಂದು ಈಗ ಅವ್ರ ಅಪ್ಪನ್ ಮನೆಗೆ ಬಂದ್ ಉಳ್ಕೊಂಡವಳೆ. ಅದಕ್ಕೆಯ ಈಗ ಗೊತ್ತಿರೋ ಜಾಗದಾಗೆ ಈಗಾಗ್ಲೇ ವಿಚ್ಛೇದನ ಆಗಿರೋರು ಅಥವಾ ಹೆಂಡತಿ ಕಳ್ಕೊಂಡಿರೋರು ಯಾರಾದ್ರೂ ಇದ್ರೂನು ಅವ್ರ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡವ್ರೆ. ಅದಕ್ಕೆ ನಿಮ್ಗೆ ಯಾರಾದ್ರೂ ಅಂತವ್ರು ಗೊತ್ತಿದ್ರೆ ನೀವ್ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತದೆ ಅಂತ ಪಾರ್ಟಿ ಮೆಂಬರ್ ಹೇಳ್ಬೇಕಾದ್ರೆ, ಅಯ್ಯೋ ಅಷ್ಟೇ ತಾನೇ, ಯಾರಾದ್ರೂ ಇದ್ರೆ ನಾ ಖಂಡಿತ ಹೇಳ್ತೀನಿ. ಹೌದು, ಹುಡ್ಗಿ ಹೆಸರೇನು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ನನ್ ಮಗಳ ಹೆಸರು ನಂದಿನಿ ಅಂತ ಆ ಗೌಡ ಹೇಳ್ತಾನೆ. ಒಳ್ಳೆ ಹೆಸರಿಯ, ಹುಡ್ಗಿ ಏನ್ ಓದಿದಳು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ನನ್ ಮಗಳು ಇಂಗ್ಲಿಷ್ ಲಿಟ್ರೇಚರ್ ಮುಗಿಸಿದಾಳೆ, ಕೆಲ್ಸಕ್ಕೇನು ಹೋಗೋದ್ ಬೇಡ ಅಂತ ನಾನ್ ಹೇಳೋದಕ್ಕೆ ಮನೇಲೇ ಇದ್ದಾಳೆ ಅಂತ ಆ ಗೌಡ ಹೇಳ್ಬೇಕಾದ್ರೆ, ಸರಿ ಹಂಗಾದ್ರೆ ನನ್ ಗೊತ್ತಿರೋ ಜಾಗದಾಗೆ ಹುಡ್ಗನ್ನ ಹುಡ್ಕಕ್ಕೆ ನಾ ಹೇಳ್ತೀನಿ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಈಶ್ವರಿ ತನ್ ಮನ್ಸ್ನಾಗೆ ಒಂದ್ ಪ್ಲಾನ್ ಮಾಡ್ಕತಾಳೆ. ಸರಿ ನಾವಿನ್ ಬತ್ತೀವಿ ಗೌಡ್ರೆ ಅಂತ ಹೇಳ್ತಾ ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ. ಅಣ್ಣ ಶಾನೆ ಸುಸ್ತಾಗಿದ್ದಿ, ಹೋಗೋಸಿ ನಿದ್ದೆ ಮಾಡೋಗು ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಸರಿ ಕಣವ ಅಂತ ಹೇಳ್ತಾ ಶಿವರಾಮೇಗೌಡ್ರು ಅಲ್ಲಿಂದ ಎದ್ದೊಯ್ತಾರೆ. ಅವ್ವ ಇನ್ನು 1 ವಾರ 15 ದಿವಸ ಮನೆಗೆ ಹಿಂಗೆ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಹೋಗಕ್ಕೆ ಅಂತ ಬತ್ತಾನೆ ಇರ್ತಾರೇನ, ಆ ಹುಳ ಇಲ್ ಕಚ್ತು ಅಂತ ತೋರ್ಸ್ಕೊಂಡು ಎಲ್ರ ಮುಂದೆ ಹಿಂಗೆ ನಿಂತ್ಕೋಬೇಕೇನ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ ಆರೋಗ್ಯ ವಿಚಾರಿಸಕ್ಕೆ ಬಂದೇ ಬರ್ತಾನೆ, ಇವಳೊಬ್ಳು ಬಂದ್ಬಿಟ್ಲು ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ನಿಂದೊಳೆ ಕತಿ ಆಯ್ತು ಕಣವ ಅಂತ ಹೇಳ್ತಾ ಸಾವಿತ್ರಿ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೋಯ್ತಾಳೆ. MLA ಮಗಳು ಗಂಡನ್ ಬಿಟ್ಟು ಮನೇಲವಳೆ, ಅವಳಿಗೆ ಮದ್ವೆ ಮಾಡಿಕ್ಕೆ ಒಂದ್ ಗಂಡು ಬೇಕೆ ಅಂತ ಈಶ್ವರಿ ಯೋಚನೆ ಮಾಡ್ತಿರ್ತಾಳೆ. ಹಂಗೆಯ ಅವಳು ಸೀದಾ ರೂಮಿಗೆ ಬಂದು ಸುಭಾಷನ್ ಹಿಡ್ಕೊಂಡು ಅವನ್ಗೆ ಮುತ್ ಕೊಡ್ತಾ, ಲೋ ಸುಭಾಷ ಅಂತ ಹೇಳ್ಬೇಕಾದ್ರೆ, ಏನವ ಇಷ್ಟೊಂದ್ ಖುಷಿಗಿದಿ, ಏನ್ ಸಮಾಚಾರ ಅಂತ ಸುಭಾಷ ಕೇಳ್ತಾನೆ. ನನ್ ಬಂಗಾರ ಕಣೋ ನೀನು ಅಂತ ಈಶ್ವರಿ ಸುಭಾಷನ್ಗೆ ದೃಷ್ಟಿ ತೆಗಿತಾಳೆ. ಯಾಕವ್ವ ಏನಾಯ್ತು ಅಂತ ಸುಭಾಷ ಹೇಳ್ದಾಗ, ಲೋ ನಿನ್ ಜೀವನಕ್ಕೆ ಇವಾಗ ಹೊಸ ಅರ್ಥ ಬರ್ತದೆ ಕಲ, ನಿನಗೆ ಒಳ್ಳೆ ಟೈಮ್ ಬಂದದೆ, ಮೊದ್ಲು ನಿನ್ ಜಾತಕ ತಗೊಂಡೋಗಿ ನಮ್ ಕುಟುಂಬದ ಜ್ಯೋತಿಷಿಗಳ ಹತ್ರ ಕೊಡ್ಬೇಕು ಕಣ್ಲಾ ಅಂತ ಈಶ್ವರಿ ಹೇಳ್ದಾಗ, ಅವ್ವ ಏನವ ಆಯ್ತು ನಿನ್ಗೆ, ಏನೇನೋ ಹೇಳ್ತಿದಿ, ಏನಾಯ್ತು ಇವಾಗ ಅಂತ ಸುಭಾಷ ಕೇಳ್ತಾನೆ. ಲೋ ನಿನ್ಗಿವಾಗ ಸಮಯ ಸರಿಯಾಗದೆ, ನನಗೇನೋ ನಿನ್ಗಿವಾಗ ಶುಕ್ರದಶೆ ಶುರು ಆಯ್ತದೆ ಅನ್ಸ್ತಾದೆ ಕಲ, ಅದಕ್ಕೆಯ ಎಲ್ಲಾ ಒಳ್ಳೆ ವಿಷಯನೂ ನಿನಗೆ ಆಗೋಂಗದೆ ಅಂತ ಈಶ್ವರಿ ಹೇಳ್ಕೊಂಡು ಖುಷಿ ಪಡ್ತಿರ್ತಾಳೆ. ನಿಜ ಏನವ ಅಂತ ಸುಭಾಷ ಕೇಳ್ಬೇಕಾದ್ರೆ, ಹೂ ಕಣ್ಲಾ, ನಿನ್ಗಿವಾಗ ಒಳ್ಳೆ ಟೈಮ್ ಶುರುವಾಗಿರೋದಕ್ಕೆ ನಿಮ್ ದೊಡ್ಡಪ್ಪರ ಹತ್ರ ನೀನು ಒಳ್ಳೆ ಹೆಸರು ಮಾಡಿದಿ, ಮನೇಲಿ ಎಲ್ರು ಇವಾಗ ನಿಮ್ ದೊಡ್ಡಪ್ಪನ್ ಜೀವ ಉಳಿಸಿರೋ ದೇವ್ರ ತರ ನೋಡ್ತಾವ್ರೆ ನಿನ್ನ. ಅದು ಅಲ್ದೆ ನಿಮ್ಮಮ್ಮ, ನಾನಿವಾಗ ನಿನಗೋಸ್ಕರ ಏನ್ ಮಾಡಿದೀನಿ ಗೊತ್ತೇನ್ಲಾ, ಒಂದು ದೊಡ್ಡ ಜಾಗದಾಗೆ ಹೆಣ್ಣು ಹುಡುಕಿ ನಿನ್ಗೆ ಮದ್ವೆ ಮಾಡು ಮಾಂತೀವ್ನಿ ಅಂತ ಈಶ್ವರಿ ಹೇಳ್ದಾಗ, ಏನು ದೊಡ್ಡ ಜಾಗನೆ ಅಂತ ಸುಭಾಷ ಕೇಳ್ತಾನೆ. ಕಣ್ಲಾ, ಆ MLA ಗೌಡ ಇದಾನಲ್ಲೋ ಅವನ್ ಮಗಳು ನಂದಿನಿ ಅಂತ ಈಗ ತಾನೇ ನಿಮ್ ದೊಡ್ಡಪ್ಪನ್ನ ಆರೋಗ್ಯ ವಿಚಾರಿಸಕ್ಕೆ ಅಂತ ಬಂದಿದ್ರು. ಅವ್ರ ಮಗಳಿಗೆ ಹುಡುಗನ ಹುಡುಕ್ತಿರೋ ಬಗ್ಗೆ ಮಾತಾಡಿದ್ರು ಕಣ್ಲಾ. ನೋಡ್ಲಾ, ಅವ್ರಿಗೆ ಸಿಕ್ಕಾಪಟ್ಟೆ ಆಸ್ತಿ ಅದೆ, ದೊಡ್ಡ ಕುಟುಂಬ ಕಣೋ. ಅವನ್ ಮಗಳು ವಿಚ್ಛೇದನ ತಕಂದು ಮನೆಗವಳೆ, ಅವ್ರ ಹುಡುಗಿಗೆ ಒಳ್ಳೆ ಹುಡುಗನ ಇದ್ರೆ ಹುಡುಕೊಡಿ ಅಂತ ನಿಮ್ ದೊಡ್ಡಪ್ಪನ ಹತ್ರ ಹೇಳ್ತಿದ್ರು ಕಣ್ಲಾ. ಅದಕ್ಕೆಯ ಆ ಹುಡುಗಿನ ನೀನು ಮದ್ವೆ ಮಾಡಿಸ್ಬೇಕು ಅಂತ ನಾನು ನಿರ್ಧಾರ ತಕಂದೀವ್ನಿ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸುಭಾಷ ಖುಷಿ ಪಡ್ತಾನೆ. ಲೋ ಸುಭಾಷ, ಆ MLA ಮಗಳನ್ನ ಮದ್ವೆ ಮಾಡ್ಕೊಳಕ್ಕೆ ನಿನ್ಗ್ ಒಕ್ಕೆ ಅದೇ ತಾನೆ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅವ್ವ ಏನವ ನೀನು ನಿಜವಾಗ್ಲೂ ಹೇಳ್ತಿದ್ದೀನವ ಅಂತ ಸುಭಾಷ
ಖುಷಿಯಿಂದ ಕೇಳ್ತಾನೆ. ಹೂಕಂಡ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ ಅವ್ವ ಆ ಹುಡ್ಗಿ ಫೋಟೋ ಇದ್ದದೆ ಅಂತ ಸುಭಾಷ ಕೇಳ್ತಾನೆ. ಏ ಅದೆಲ್ಲ ನಾನ್ ತಗೊಂಡ್ ಬಂದ್ ಕೊಡ್ತೀನಿ ಕಣ್ಲಾ. ನೋಡ್ಲಾ ಹುಡ್ಗಿ ಹೆಸರು ನಂದಿನಿ ಅಂತ ಚೆನ್ನಾಗ್ ಓದವಳೆ. ಈ ವಿಷಯವಾಗಿ ಆದಷ್ಟು ಬೇಗ ನಿಮ್ ದೊಡ್ಡಪ್ಪನ ಹತ್ರ ಹೋಗಿ ಮಾತಾಡ್ತೀನಿ ಕಣ್ಲಾ. ಹೆಂಗೋ ನಿನ್ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು ಅಂತ ಹೇಳ್ಕೊಂಡು ಈಶ್ವರಿ ಖುಷಿ ಪಡ್ತಿರ್ತಾಳೆ. ಅದಕ್ಕೆ ಸುಭಾಷನು ಖುಷಿ ಪಡ್ತಿರ್ತಾನೆ. ಈ ಕಡೆ ವಿದ್ಯಾ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಇಂದ ಆಚೆಗ್ ಬರ್ತಾಳೆ. ಅಷ್ಟೊತ್ಗೆ ಸರು ಬಂದು ಅಕ್ಕ ಕೈ ಕೊಡು ಅಂತ ಹೇಳ್ತಾಳೆ. ಯಾಕೆ ಸರು ಅಂತ ವಿದ್ಯಾ ಕೇಳ್ದಾಗ ಏ ಕೊಡಕ್ಕ ಕೈಯ ಅಂತ ಹೇಳ್ತಾ ಸರು ವಿದ್ಯಂಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾಳೆ. ಹಂಗೆಯ ವಿದ್ಯಂಗೆ ಮುತ್ ಕೊಟ್ಟು ಹ್ಯಾಪಿ ಬರ್ಡೇ ಅಕ್ಕ. ಹೌದು ಅಕ್ಕ ಏನಕ್ಕ ಇವತ್ತು ಏನ್ ಸ್ಪೆಷಲು ಅಂತ ಸರು ಕೇಳ್ಬೇಕಾದ್ರೆ ಏನು ಪ್ಲಾನ್ ಇಲ್ಲ ಕಣ್ಲೆ. ಕಾಲ್ ಗೇಟ್ ಆಗದೆ ಅಂತ ತುಂಬಾ ದಿವಸದಿಂದ ಕೆಲ್ಸಕ್ ಬೇರೆ ಹೋಗಿಲ್ಲ, ರಜಾ ಹಾಕ್ಬಿಟ್ಟಿದ್ದೆ. ಈಗ ರಜಾ ಕೊಟ್ಟಿರೋ ಓನರ್ಗೆ ಮೊದ್ಲು ಹೋಗಿ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಮತ್ತೆ ಹೋಟ್ಲು ಕೆಲ್ಸಕ್ ಸೇರ್ಕೊಂಡು ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು ಅಂತ ವಿದ್ಯೆ ಹೇಳ್ದಾಗ ಅಕ್ಕ ಏನಕ್ಕ ನೀನು ಇವಾಗ ತಾನೇ ನಿನ್ ಕಾಲು ಒಸಿ ಸರಿ ಹೋಯ್ತಾ ಅದೆ, ಅಷ್ಟಲ್ಲಿಯ ನೀನ್ ಮತ್ತೆ ಕೆಲ್ಸಕ್ ಹೋದ್ರೆ ಹೆಂಗ್ ಹೇಳು, ಮನೇಲಿ ಒಸಿ ದಿವ್ಸ ರೆಸ್ಟ್ ಮಾಡು ಅಂತ ಸರು ಹೇಳ್ತಾಳೆ. ಅದಕ್ಕೆ ವಿದ್ಯಾ ನಗ್ತಿರ್ತಾಳೆ. ಯಾಕಕ್ಕ ನಗ್ತಿದಿ ಅಂತ ಸರು ಕೇಳ್ಬೇಕಾದ್ರೆ ನೋಡೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರೆ, ನಾವ್ ಕಷ್ಟಪಟ್ಟು ದುಡಿದ್ರೇನೆಯ ನಾವ್ ಜೀವನ ಮಾಡಕ್ ಆಗದು ಅಂತ ವಿದ್ಯಾ ಹೇಳ್ತಾಳೆ. ಅಕ್ಕ ನೀನ್ ಹಿಂಗೆ ಕಷ್ಟಪಟ್ಟು ದುಡಿತಿದ್ರೆ ನಿನ್ಗೆ ಆಯಾಸ ಆಗೋಕಿಲ್ವೇ ಅಂತ ಸರು ಹೇಳ್ತಾಳೆ. ನೋಡೆ ರೆಸ್ಟ್ ಮಾಡೋ ಜಾಗದಲ್ಲಿ ರೆಸ್ಟ್ ಮಾಡ್ಬೋದು, ಈಗ ನಾನು ರೆಸ್ಟ್ ಮಾಡಕ್ ಆಗಕ್ಕಿಲ್ಲ, ನಾ ಕೆಲ್ಸಕ್ ಹೋಗ್ಲೇಬೇಕು ಅಂತ ವಿದ್ಯಾ ಹೇಳ್ತಾಳೆ. ಅಕ್ಕ ಇವತ್ ನೀನು ಹುಟ್ಟದಬ್ಬ ಅಕ್ಕ, ಇವತ್ ಒಂದಿನಾದ್ರೂ ನಿನ್ ಮನೇಲಿ ಇರ್ಬೋದಲ್ಲ ಅಂತ ಸರು ಹೇಳ್ತಾಳೆ. ನೋಡೆ ಮನೇಲಿ ಇರ್ಬೋದು, ಆದ್ರೆ ಇದನ್ನ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಂಥದ್ದು ಏನದದೇಳು, ಕಾಲೇಜ್ಗೆ ಹೋದ್ರೆ ನನ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಇರ್ಬೇಕಾದ್ರಾದ್ರೂ ನನ್ಗೊಸಿ ಖುಷಿ ಆಯ್ತದೆ ಅಂತ ವಿದ್ಯೆ ಹೇಳ್ದಾಗ ಏನಕ್ಕ ಹಿಂಗೆ ಹೇಳ್ತಿದ್ದಿ, ನಮ್ ಜೊತೆ ಇದ್ರೆ ನಿಂಗೆ ಖುಷಿ ಆಗಕ್ಕಿಲ್ವೇ ಅಂತ ಸರು ಕೇಳ್ತಾಳೆ. ಒಂದ್ ಕಾಲ್ದಾಗೆ ನನ್ ಹುಟ್ಟದಬ್ಬನ ಗೌಡ್ರು ಎಷ್ಟೆಲ್ಲಾ ಸೆಲೆಬ್ರೇಟ್ ಮಾಡಿದ್ರು ಅಂತ ವಿದ್ಯಾ ಹಳೇದನ್ನೆಲ್ಲ ನೆನ್ಸ್ಕೊತಾ ಇರ್ತಾಳೆ. ಮದ್ವೆಗ್ ಮುಂಚೆ ನಾನು ಹುಡ್ಕ ಬಂದು ಮನೆ ಹತ್ರಕ್ಕೇನೆ ಕೇಕ್ ತಕ ಬಂದು ನನ್ ಬಟ್ಟೆ ಎಲ್ಲ ಕೊಟ್ಟು ಎಷ್ಟ್ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು. ಹೇಳ್ಬೇಕು ಅಂದ್ರೆ ನನ್ ಜೀವನದಾಗೆ ಅದಕ್ಕೂ ಮುಂಚೆ ಎಲ್ಲ ನನ್ ಹುಟ್ಟದಬ್ಬಕ್ಕೆ ಯಾವತ್ತು ಕೇಕ್ ಕಟ್ ಮಾಡೇ ಇರ್ಲಿಲ್ಲ. ಅದ್ ನಿನಗೂ ಗೊತ್ತು ತಾನೆ, ಅವ್ರೇ ಕೇಕ್ ಎಲ್ಲ ತಕ ಬಂದು ನನ್ ಕೈಲಿ ಕೇಕ್ ಕಟ್ ಮಾಡ್ಸಿ ಎಲ್ಲದನ್ನು ಅವರೇ ನೋಡ್ಕಂದ್ರು ಅಂತ ಹೇಳ್ತಾ ವಿದ್ಯಾ ಅವತ್ತಿನ ದಿವ್ಸ ಏನೇನೆಲ್ಲ ನಡೀತೋ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕತಾಳೆ. ಆದ್ರೆ ಇವತ್ ನೋಡು, ಇವತ್ತು ನನ್ ಹುಟ್ಟದ ಹಬ್ಬ, ಅದನ್ನ ಮರ್ತು ಇವ್ರ ಎಷ್ಟ್ ಚೆನ್ನಾಗ್ ನಿದ್ದೆ ಮಾಡ್ತಾವ್ರ ನೋಡು ಅಂತ ವಿದ್ಯೆ ಹೇಳ್ಬೇಕಾದ್ರೆ ಸರು ಭದ್ರ ನಿದ್ದೆ ಮಾಡ್ತಿರೋದನ್ನ ನೋಡ್ತಾಳೆ. ಈ ಪರಿಸ್ಥಿತಿನಾಗೆ ನಾನ್ ಇಲ್ಲಿರುಕ್ಕಿಂತ ಕಾಲೇಜ್ಗೆ ಹೋಗೋದೇ ಎಷ್ಟೋ ವಾಸಿ ಅನ್ನಿಸ್ತಾದೆ, ನಾನ್ ಕಾಲೇಜ್ಗೆ ಹೋಯ್ತೀನಿ ಅಂತ ಹೇಳ್ತಾ ವಿದ್ಯಾ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಯ್ತಾಳೆ. ವಿದ್ಯೆ ಬೇಜಾರಲ್ಲಿರೋದನ್ನ ನೋಡಿ ಸರುಗೂ ಬೇಜಾರಾಯ್ತದೆ. ಈ ಕಡೆ ಹೋಟೆಲ್ ಓನರ್ ಏನ್ ಮಾಡುದು, ಕೆಲ್ಸಗಾರೆಲ್ಲ ಕಡಿಮೆ ಅವರಲ್ಲ, ಇವ್ರನ್ನ ಇಟ್ಕೊಂಡು ನಾನು ಹಿಂಗೆ ಈ ಜನನ ಮೇಂಟೈನ್ ಮಾಡುದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಣ್ಣ ಅಂತ ಕರೀತಾ ವಿದ್ಯಾ ಅಲ್ಲಿಗೆ ಹೋಯ್ತಾಳೆ. ವಿದ್ಯನ್ನ ನೋಡ್ತಿದ್ದಂಗೆನೆ ಓನರ್ಗೆ ಖುಷಿ ಆಯ್ತದೆ. ಬಾವಾ ವಿದ್ಯಾ, ಬಾ ಬಾ ಬಾ, ಹೆಂಗಿದ್ಯವ, ಪರವಾಗಿಲ್ವೇ, ಕಾಲೆಲ್ಲ ಸರಿ ಹೋಯ್ತೆ ಅಂತ ಓನರ್ ವಿಚಾರಿಸ್ಬೇಕಾದ್ರೆ ಹೂ ಕಣಣ್ಣ ಇವಾಗ ಪರವಾಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲ ಕಣವ, ಕಾಲು ಉಳ್ಕದೆ, ಇನ್ನೊಂದೆರಡು ದಿವ್ಸ ರೆಸ್ಟ್ ಮಾಡಕ್ಕಿಲ್ವೇ ಅಂತ ಓನರ್ ಹೇಳ್ಬೇಕಾದ್ರೆ ಪರವಾಗಿಲ್ಲ ಅಣ್ಣ ನಾನ್ ನೋಡ್ಕತೀನಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಸರಿ ಕಣವ, ಒಂದ್ ಕೆಲ್ಸ ಮಾಡು, ನೀನು ಆರ್ಡರ್ ತಕೊಳ್ಳೋದು ಓಡಾಡೋ ಕೆಲ್ಸ ಎಲ್ಲ ಏನು ಮಾಡ್ಬೇಡ, ನೀನು ಬರೀ ಪಾರ್ಸಲ್ ಕೆಲ್ಸ ಮಾತ್ರ ನೋಡ್ಕೊ ಅಂತ ಓನರ್ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ತಾ ವಿದ್ಯೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಪಾರ್ಸೆಲ್ ಕಟ್ಟಿಕೆ ಅಂತ ನಿಂತ್ಕತಾಳೆ. ಈ ಕಡೆ ವಿದ್ಯನ್ ಬರ್ತಡೆ ಅಲ್ಲ ಅಂತ ರತ್ನಮ್ಮ ಮತ್ತೆ ಅಜ್ಜಮ್ಮ ಇಬ್ರು ಸೇರಿ ಫೋನ್ ಮಾಡಕ್ಕೆ ಅಂತ ನೋಡ್ತಾರೆ. ಆಗ ಮೊದ್ಲು ಸರುಗ್ ಫೋನ್ ಮಾಡಿ ಅವಳ ಹತ್ರ ಮಾತಾಡುಮ ಅಂತ ಸರುಗೆ ಫೋನ್ ಮಾಡಿ ನಿಮ್ ಅಕ್ಕ ಕಾಲೇಜ್ಗೆ ಹೋದ್ಲೆ ಅಂತ ಕೇಳ್ಬೇಕಾದ್ರೆ ಅಕ್ಕ ಬೆಳಗ್ಗೆನೆ ಎದ್ದು ಹೋಟ್ಲು ಕೆಲ್ಸಕ್ ಹೋದ್ಲು ಅಂತ ಸರು ಹೇಳ್ತಾಳೆ. ಅಯ್ಯೋ ಕಾಲ್ ಇನ್ನು ಸರಿನೇ ಹೋಗಿಲ್ಲ, ಆಗ್ಲೇ ಯಾಕೆ ಇವಳು ಹೋಟ್ಲು ಕೆಲ್ಸಕ್ ಹೋದ್ಲು ಅಂತ ರತ್ನಮ್ಮ ಹೇಳ್ತಿರ್ತಾರೆ. ಅವ್ವ ಅಕ್ಕ ನನ್ ಮಾತೆ ಕೇಳಲಿಲ್ಲ, ಹಂಗೆ ಹೋಟ್ಲು ಕೆಲ್ಸಕ್ ಹೋಗಿ ಅಲ್ಲಿಂದ ಕಾಲೇಜ್ಗೆ ಹೋಯ್ತೀನಿ ಅಂತ ಹೋದ್ಲು ಅಂತ ಸರು ಹೇಳ್ದಾಗ ಅವಳು ಯಾವತ್ ನಮ್ ಮಾತನ್ನ ಕೇಳಿದಳು ಹೇಳು. ಅಲ್ಲ ಕಣೆ, ಇವತ್ತು ನಿಮ್ ಅಕ್ಕನ್ ಬರ್ತಡೆ ಅಂತ ಗೊತ್ತಿಲ್ವೇನೆ, ಬೆಳಗ್ಗೆನೆಯ ಅವಳಿಗೆ ಹೇಳ್ದ ಇಲ್ವಾ ಅಂತ ಸರುನ ರತ್ನಮ್ಮ ಕೇಳ್ಬೇಕಾದ್ರೆ ಅವ್ವ ನಾನ್ ಅದನ್ನ ಮರೀಕಾದದೆ, ಅಕ್ಕ ಒತ್ತಾರೆ ಎದ್ ಬತ್ತಿದಂಗೆ ಅವಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ದೆ ಕಣವ, ನಾನೇ ಅಕ್ಕಂಗೆ ಫಸ್ಟ್ ವಿಶ್ ಮಾಡದ್ದು ಅಂತ ಸರು ಹೇಳ್ದಾಗ ಸರಿ ಕಣೆ ಸರು, ಅದು ನನ್ಗೆ ಇವತ್ತು ಬರ್ಬೇಕಾಗಿರೋ ದುಡ್ಡು ಬತ್ತು ಕಣೆ, ಈ 1-2 ಸಾವಿರ ನಿನ್ಗೆ ಕಳಿಸ್ತೀನಿ
ಕೊಡ್ತೀನಿ, ನಿಮ್ ಅಕ್ಕನ ಕರ್ಕೊಂಡೋಗಿ ಅವಳಿಗೆ ಏನ್ ಬೇಕೋ ಅದನ್ನ ಕೊಡಿಸ್ಬಿಡೆ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು, ನೀನೇ ಹೋಗಿ ಒಂದ್ ಸೀರೆ ತಕೊಬಂದು ಅವಳಿಗೆ ಅಮ್ಮನ್ ಕಡೆಯಿಂದ ನೀನ್ ಹುಟ್ಟಿದಬ್ಬಕ್ಕೆ ಗಿಫ್ಟ್ ಅಂತ ಹೇಳಿ ಕೊಟ್ಬಿಡೆ ಅಂತ ರತ್ನಮ್ಮ ಹೇಳ್ದಾಗ, ಸರಿ ಕಣವ್ವ ಹಂಗೆ ಮಾಡ್ತೀನಿ ಅಂತ ಸರು ಹೇಳ್ತಾಳೆ. ಅದ್ ಸರಿ ಸರು, ಮನೇಲಿ ಎಲ್ರು ಚಂದಾಗವ್ರೆ ತಾನೆ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ಹೂ ಕಣವ್ವ ಎಲ್ರು ಚೆನ್ನಾಗವ್ರೆ ಅಂತ ಸರು ಹೇಳ್ತಾಳೆ. ಸರಿ ಕಣೆ ಆಯ್ತು, ನಾನ್ ಫೋನ್ ಇಡ್ತೀನಿ ಅಂತ ಹೇಳ್ತಾ ರತ್ನಮ್ಮ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಭದ್ರ ಸ್ನಾನ ಮಾಡ್ಕೊಂಡ್ ಆಚೆಗ್ ಬರ್ತಾನೆ. ಆಗ ಸರು ಭದ್ರನ ಹೋಗ್ಬಿಟ್ಟು ಭಾವ ಅಂತ ಕರೀತಾಳೆ. ಏನ್ ಸರು, ಎಲ್ಲಾದ್ರೂ ಆಚೆ ಹೋಗ್ಬೇಕಿತ್ತೆ ಅಂತ ಭದ್ರ ಕೇಳ್ದಾಗ, ಅದೆಲ್ಲ ಏನೂ ಇಲ್ಲ ಭಾವ, ಇವತ್ತು ಏನ್ ದಿವ್ಸ ಅಂತ ನಿಮ್ಗ್ ಗೊತ್ತೇ ಅಂತ ಸರು ಕೇಳ್ದಾಗ, ಇವತ್ತ ಆ ಬಾಯಿ ಬಡ್ಕಿ ಹುಟ್ಟದಬ್ಬ ತಾನೆ ಅಂತ ಭದ್ರ ಮನ್ಸ್ನಾಗೆ ಅನ್ಕತಿರ್ತಾನೆ. ಇವತ್ತೇನು ಅಂತ ದಿವ್ಸ ಗೊತ್ತಿಲ್ವಲ್ಲ ಸರು ಅಂತ ಭದ್ರ ನಾಟಕ ಮಾಡ್ತಿರ್ತಾನೆ. ನಿಜವಾಗ್ಲೂ ಗೊತ್ತಿದೆ ಬಾವ ಅಂತ ಸರು ಕೇಳ್ದಾಗ, ಇಲ್ಲ ಇವತ್ತೇನ್ ಅಂತ ದಿವ್ಸ ಅಂತ ಭದ್ರ ಗೊತ್ತಿಲ್ದೇ ಇರೋ ತರ ಕೇಳ್ತಾನೆ. ಬಾವ, ಹೋದ್ ವರ್ಷ ಇದೇ ದಿವ್ಸ ನಮ್ಮನೆಗೆ ಕೇಕು, ಪಟಾಕಿ, ಬಟ್ಟೆ ಅಂತೆಲ್ಲ ತಕ ಬಂದಿದ್ರಲ್ಲ, ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಸರು ಹೇಳ್ದಾಗ, ಹೌದೇ ನಾನ್ ಆತರ ಮಾಡಿದ್ನೆ, ನಾನ್ ಯಾಕೆ ಮಾಡ್ದೆ ಅಂತ ಭದ್ರ ಕೇಳ್ತಾನೆ. ಬಾವ, ಸುಮ್ಕೆ ಗೊತ್ತಿಲ್ದಿರೋರ್ ತರ ನಾಟಕ ಮಾಡ್ಬೇಡಿ, ಅಕ್ಕನ್ ಹುಟ್ಟದಬ್ಬನ ಆಚರಿಸೋದಕ್ಕೋಸ್ಕರ ತಾನೇ ನೀವ್ ಹಂಗ್ ಮಾಡಿದ್ದು. ಇವತ್ತು ಅಕ್ಕನ್ ಹುಟ್ಟದಬ್ಬ ಅಂತ ಸರು ಹೇಳ್ತಾಳೆ. ಆಯ್ತು ಅಂತ ಭದ್ರ ಮುಖ ತಿರ್ಸ್ಕೊಂಡ್ ಹೋಯ್ತಾ ಇರ್ತಾನೆ. ಬಾವ, ಹೋದ್ ವರ್ಷ ನೀವು ಕೇಕ್ ತಕೊಬಂದು ಕಟ್ ಮಾಡಿಸಿದ್ರಿ ಅಲ್ವೇ, ಹೇಳ್ಬೇಕು ಅಂದ್ರೆ ಅದೇ ಫಸ್ಟ್ನೇಕಿತ ನಮ್ ಅಕ್ಕ ಕೇಕ್ ಕಟ್ ಮಾಡಿದ್ದು ಗೊತ್ತೇ. ಈ ವರ್ಷ ಅಕ್ಕನ್ ಹುಟ್ಟದಬ್ಬಕ್ಕೆ ನೀವೇನ್ ಗಿಫ್ಟ್ ಕೊಟ್ಟಿರಿ ಹೇಳಿ ಅಂತ ಸರು ಕೇಳ್ತಾಳೆ. ಆಗ ಭದ್ರ ಏನು ಮಾತಾಡ್ದೆ ತನ್ ಪಾಡಕ್ ತಾನು ಬಟ್ಟೆ ಹಾಕತಿರ್ತಾನೆ. ಬಾವ, ನಿಮ್ಗೆ ಕೇಳ್ತಾ ಇರೋದು, ಯಾಕೇನು ಹೇಳ್ತಾನೆ ಇಲ್ಲ ಅಂತ ಸರು ಕೇಳ್ಬೇಕಾದ್ರೆ, ನೋಡಿ ಸರು, ನನಗೂ ಇವತ್ತಿನ ದಿವ್ಸಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಾನಿವತ್ತು ಯಾರಿಗೂ ಯಾವ್ದೇ ತರನು ಗಿಫ್ಟ್ ಕೊಡಕ್ಕಿಲ್ಲ. ಮೇ 10ನೇ ತಾರೀಕಲ್ವೇ ನಿನ್ ಬರ್ತಡೆ, ಅವತ್ ಬೇಕಿದ್ರೆ ನಿನ್ಗೆ ಗಿಫ್ಟ್ ಕೊಡಿಸ್ತೀನಿ. ಅದನ್ ಬಿಟ್ಟು ಇವತ್ತಿನ ದಿವ್ಸಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಭದ್ರ ಹೇಳ್ದಾಗ, ನೋಡಿ ಬಾವ, ನೀವ್ ಅಕ್ಕಂಗೆ ಖಂಡಿತ ಗಿಫ್ಟ್ ಕೊಡ್ತೀರಾ, ನೀವ್ ಆ ರೀತಿ ಸುಮ್ನೆ ಇರೋಂತಾರು ಅಂತೂ ಅಲ್ಲ, ಅದ್ ನಂಗ್ ಚಂದ ಗೊತ್ತದೆ ಅಂತ ಸರು ಹೇಳ್ತಾಳೆ. ನೋಡು ಸರು, ಸುಮ್ಕೆ ನನ್ಗೆ ಇದನ್ನೆಲ್ಲ ಮಾತಾಡಿ ನನ್ಗೆ ತಲೆ ಕೆಡ್ಸ್ಬೇಡ, ನಾನ್ ಒಯ್ತೀನಿ ಅಂತ ಹೇಳ್ತಾ ಭದ್ರ ಅಲ್ಲಿಂದ ಹೊಂಟೈತಾನೆ. ಇದ್ರಿಂದ ಸರುಗೆ ತುಂಬಾನೇ ನೋವಾಯ್ತದೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.